ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಸ್ಸಾರು ಮತ್ತು ಒಂದು ಮುದ್ದೆನ ಸರಳವಾಗಿ ಯಾವ ರೀತಿ ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರು ತಾನೇ ಬಸ್ಸಾರು ಮತ್ತು ಮುದ್ದೆನ ಇಷ್ಟಪಡೋದಿಲ್ಲ ಹೇಳಿ. ಬಸ್ಸಾರು ಮತ್ತು ಮುದ್ದೆ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಟ್ಟು ಎಲ್ಲರೂ ಊಟ ಮಾಡೋವಂಥ ಒಂದು ಊಟ. ಕರ್ನಾಟಕದಲ್ಲಿ ಎಲ್ಲರ ಮನೆಯೂ ಬಸ್ಸಾರು ಮಾಡೇ ಮಾಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು ಮತ್ತು ಕಾಳಿನ ಪಲ್ಯ ಆಗಿರ್ಬೋದು. ಇವತ್ತು ನಾನು ಈ ವಿಡಿಯೋದಲ್ಲಿ ಸೊಪ್ಪನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ತುಂಬ ಟೇಸ್ಟಿಯಾದ ಬಸ್ಸಾರನ್ನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಸರಳವಾಗಿ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿರುತ್ತೆ ಬಸ್ಸಾರು ಮಾಡೋದು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ನಾನು ಮೊದಲು ಬಸ್ಸಾರು ಮಾಡೋದಕ್ಕೆ ನೋಡಿ ಸೊಪ್ಪು ತೊಗೊಂಡಿದ್ದೀನಿ. ದಂಟಿನ ಸೊಪ್ಪು, ಸಬಾಕ್ಸಿ ಸೊಪ್ಪು ಮತ್ತು ಚಿಲ್ಕರ್ವೆ ಸೊಪ್ಪು ಅಂತ ಇರುತ್ತಲ್ಲ, ಅದನ್ನು 2 ಕಟ್ಟು ತೊಗೊಂಡು ನೀಟಾಗಿ ಮೊದಲು ನಾನು ತೊಳೆದಿಟ್ಕೊಂಡಿದ್ದೀನಿ. ಒಂದು 2 ಬಕೆಟ್ ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ಹಚ್ಚೋದಕ್ಕಿಂತ ಮುಂಚೆಗೆ ತೊಳೆಯೋದು ತುಂಬ ಪ್ರಮುಖವಾದದ್ದು ಸೊಪ್ಪುಗಳಲ್ಲಿ. ಸೊಪ್ಪನ್ನು ಹಚ್ಚೋದಕ್ಕಿಂತ ಮುಂಚೆ ತೊಳೆಯೋದ್ರಿಂದ ನಮಗೆ ಉಪಯೋಗಗಳೇ ಜಾಸ್ತಿ. ಯಾಕೆಂದರೆ ಹಚ್ಚಬೇಕಾದ್ರೆ ಅದರ ರಸ ಎಲ್ಲ ಬಿಟ್ಕೊಂಡಿರುತ್ತಲ್ವ, ಸೊಪ್ಪನ್ನು ಹಚ್ಬಿಟ್ಟು ತೊಳೆಯೋದ್ರಿಂದ ಎಲ್ಲ ನೀರಿನಲ್ಲಿ ಆ ರಸ ಎಲ್ಲ ಹೋಗುತ್ತೆ. ಮತ್ತು ಸೊಪ್ಪು ಹಚ್ಬಿಟ್ಟು ತೊಳೆಯೋದ್ರಿಂದ ನಮಗೆ ತೆಗಿಯೋದಕ್ಕೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನೆಲ್ಲ ತೆಗಿಯೋದಕ್ಕೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಹಚ್ಬಿಟ್ಟು ತೊಳೆಯೋದಕ್ಕಿಂತ ತೊಳೆದುಬಿಟ್ಟು ಚೆನ್ನಾಗಿ ಆಮೇಲೆ ಹಚ್ಕೊಳೋದ್ರಿಂದ ಡೈರೆಕ್ಟು ನಾವು ಸಾಂಬಾರನ್ನ ಮಾಡ್ಕೊಬೋದು. ನೋಡಿ ಎಷ್ಟು ನೀಟಾಗಿ ಹಚ್ಕೊಬೋದು. ಎಲ್ಲ ಸೊಪ್ಪನ್ನು ನಾನು ಒಂದೇ ಸಲ ಹಚ್ಕೊತಾ ಇದ್ದೀನಿ. ನೋಡಿ, ಹೀಗೆ ನಾವು ಇಡೀನ ಬಿಗ್ಗೆಗೆ ಹಿಡ್ಕೊಂಡು ಹಚ್ಚೋದ್ರಿಂದ ಸೊಪ್ಪೆಲ್ಲನ ನೀಟಾಗಿ ಹಚ್ಕೊಬೋದು. ನೋಡಿ, ಯಾವುದೇ ಸೊಪ್ಪು ಬೀಳ್ತಾ ಇಲ್ಲ. ಆ ಥರ ನಾನು ಇಟ್ಕೊಂಡಿದ್ದೀನಿ ಟೈಟಾಗೆ. ನೋಡಿ, ಒಂದೇ ಸಲ ಎಲ್ಲ ಸೊಪ್ಪನ್ನು ನಾನು 2 ಕಟ್ಟು ಸೊಪ್ಪು ತೊಗೊಂಡಿದ್ದೆ. 2 ಕಟ್ಟನ್ನು ಒಂದೇ ಸಲ ಹೀಗೆ ಸಣ್ಣ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ. ನಾವು ತೊಳೆದಾದ್ಮೇಲೆ ಸೊಪ್ಪನ್ನು ಹಚ್ಚೋದ್ರಿಂದ ನೋಡಿ ಎಷ್ಟು ಸಣ್ಣದಾಗಿ ಹಚ್ಚಿದ್ರೂ ನಮಗೇನು ಸೊಪ್ಪೆಲ್ಲ ವೇಸ್ಟ್ ಆಗೋದಿಲ್ಲ. ಎಲ್ಲ ಸೊಪ್ಪನ್ನು ಉಳ್ಕೊಳ್ಳುತ್ತೆ. ಬಸ್ಸಾರು ಮಾಡೋದಕ್ಕೆ ಸೊಪ್ಪಿನ ಜೊತೆಗೆ ನಾನು ಹೆಸ್ರು ಕಾಳು ಮತ್ತು ತೊಗರಿಬೇಳೆನ ತೊಗೊಂಡಿದ್ದೀನಿ. ಒಂದು 50 ಗ್ರಾಮ್ ಹೆಸ್ರು ಕಾಳು ಮತ್ತು 50 ಗ್ರಾಮು ತೊಗರಿಬೇಳೆನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಳುಗಳ್ನ ತೊಗೊಬೋದು. ಇದನ್ನು ಒಂದು ಸಲ ನೀರಲ್ಲಿ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಯಾಕೆಂದರೆ ಬಣ್ಣ ಕಟ್ಟಿರೋದ್ರಿಂದ ಕಾಳುಗಳಲ್ಲಿ ಮತ್ತು ಬೇಳೆಲೆಲ್ಲ ನೀಟಾಗಿ ತೊಳ್ಕೊಬೇಕಾಗುತ್ತೆ. ತೊಳೆದಿರೋ ತೊಗರಿಬೇಳೆ ಮತ್ತು ಹೆಸ್ರು ಕಾಳನ್ನ ಒಂದು ಕುಕ್ಕರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮೊದಲು ಕುಕ್ಕರಲ್ಲಿ 1 ಲೀಟ್ರ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟು ನೀರನ್ನು ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಾನು 1 ಲೀಟ್ರ್ ನೀರು ಹಾಕ್ಬಿಟ್ಟು ಬೇಳೆ ಮತ್ತು ಹೆಸ್ರು ಕಾಳನ್ನು ಸೇರಿಸ್ಬಿಟ್ಟು ಈಗ ಹಚ್ಚಿರೋ ಸೊಪ್ಪನ್ನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಬಸ್ಸಾರು 2 ದಿವಸ ಮಡಗಿದ್ರೂ ಏನಾಗೋದಿಲ್ಲ. ಕಾಸಾದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. 1 ದಿವಸಕ್ಕಿಂತ 2 ದಿವಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು 2 ಸಲ ನಾನು ಕೂಗಿಸ್ಕೊತಾ ಇದ್ದೀನಿ. ಕುಕ್ಕರ್ ಕೂಗೋದ್ರೊಳಗಡೆ ನಾವು ಎಲ್ಲ ಐಟಮ್ನ ರೆಡಿ ಮಾಡ್ಕೊಬೋದು. ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಬೋದು. ನಾನು ಈರುಳ್ಳಿನ 3 ಗೆಡ್ಡೆ ಈರುಳ್ಳಿನ ತೊಗೊಂಡು ಸಣ್ಣ ಸಣ್ಣದಾಗಿ ಒಗ್ಗರಣೆಗೆ ಹಚ್ಕೊತಾ ಇದ್ದೀನಿ. ಇವತ್ತು ನಾನು ಸಾಂಬಾರು ಮಾಡೋದಕ್ಕೆ ವೈಟ್ ಈರುಳ್ಳಿ ತೊಗೊಂಡಿದ್ದೀನಿ. ವೈಟ್ ಈರುಳ್ಳಿ ಸಿಕ್ಕಿದ್ರೆ ತೊಗೊಬೋದು, ಇಲ್ಲಾಂತಂದರೆ ಮಾಮೂಲಿ ನಾವು ಯಾವ ಈರುಳ್ಳಿನ ಯೂಸ್ ಮಾಡ್ತೀವೋ ಅದನ್ನೇ ಯೂಸ್ ಮಾಡ್ಕೊಬೋದು. ನೋಡಿ, 3 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಕೆಂಪು ಈರುಳ್ಳಿಗಿಂತ ಬಿಳಿ ಈರುಳ್ಳಿ ಒಂದು ಸ್ವಲ್ಪ ತಂಪು ಅಂತಾರೆ. ನಾನು ಸಿಕ್ಕಿದ್ರೆ ಮಾತ್ರ ತೊಗೊಂಡು ಹಾಕ್ಕೊತೀನಿ, ಇಲ್ಲಾಂತಂದರೆ ಮಾಮೂಲಿ ಈರುಳ್ಳಿನ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ವೈಟಿಗಿದೆ ನೋಡಿ. ನಾವು ಕುಕ್ಕರ್ ಕೂಗೋದ್ರೊಳಗಡೆ ರೆಡಿ ಮಾಡ್ಕೊಬೋದು. ಅಷ್ಟು ಸಿಂಪಲ್ಲಾಗಿ ಬಸ್ಸಾರನ್ನ ಮಾಡ್ಕೊಬೋದು. ನೋಡಿ, ಈರುಳ್ಳಿ ಹೆಚ್ಕೊಂಡಿದ್ದಾಯಿತು. ಖಾರಕ್ಕೆ ಬೇಕಾದಷ್ಟು ಹಣ್ಣು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ನಾನು 3 ಮೆಣಸಿನ್ಕಾಯಿನ ಹೆಚ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ, ಹಣ್ಣು ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕ್ಕೊಬೋದು. ಬನ್ನಿ ಫ್ರೆಂಡ್ಸ್, ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಲಿ ಒಂದು 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಚಟಾಪಟ ಅಂತ ಸಿಡಿತಾ ಇದೆ, ಅಲ್ಲಿವರೆಗೂ ನಾವು ಸೇರಿಸ್ಕೊಬೇಕಾಗುತ್ತೆ. ಎಣ್ಣೆಲಿ ಸಾಸಿವೆ ಸಿಡ್ದಾದ್ಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ. ಒಂದು 3 ರಿಂದ 4 ನಿಮಿಷ ಒಗ್ಗರಣೆಯಲ್ಲಿ ಇಲ್ಲಿ ಹಾಕಿರೋ ಪದಾರ್ಥಗಳನ್ನೆಲ್ಲ ಬಾಡಿಸ್ಕೊಬೇಕು. ನಾನು ಒಂದು ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವು ಸಾಂಬಾರಿಗೆ ಬೇರೆ ಈರುಳ್ಳಿ ಹಾಕೋದಾದರೆ ಇಷ್ಟು ಈರುಳ್ಳಿ ಅವಶ್ಯಕತೆ ಇರೋದಿಲ್ಲ ಒಗ್ಗರಣೆಗೆ. ನಾನು ಇದೇ ಒಗ್ಗರಣೆನ ಎತ್ಬಿಟ್ಟು ಸಾಂಬಾರು ಮಾಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈರುಳ್ಳಿನ ಬಾಡಿಸ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಎಣ್ಣೆಯಲ್ಲಿ ಬಾಡಿಸಿದ ಈರುಳ್ಳಿನ ಹಾಕ್ಬಿಟ್ಟು ನಾವು ಸಾಂಬಾರಿಗೆ ರುಬ್ಬೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಒಂದು ಸಲ ನೀವು ಸಹ ಇದೇ ರೀತಿ ಬಸ್ಸಾರನ್ನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಅರ್ಧ ಬೆಂದಿದೆ ಈರುಳ್ಳಿ ಎಣ್ಣೆಯಲ್ಲಿ. ಈ ಸಮಯದಲ್ಲಿ ನಮಗೆ ಎಷ್ಟು ತೆಂಗಿನಕಾಯಿ ತುರಿಬೇಕೋ
ಇವಾಗಲೇ ನಾವು ಸೇರಿಸ್ಕೊಬೇಕಾಗುತ್ತೆ ನೋಡಿ. ಇದು ಒಗ್ಗರಣೆಗೆ ಕಾಳಿಗೂ ಸಹ ಆಗುತ್ತೆ, ಸಾಂಬಾರಿಗೂ ಸಹ ಆಗುತ್ತೆ. ನಾನು ಎಕ್ಸ್ಟ್ರಾ ತೆಂಗಿನಕಾಯಿನ ಮತ್ತು ಸಾಂಬಾರಿಗೆ ಹಾಕೋದಿಲ್ಲ. ಹಾಗಾಗಿ ಒಂದು ತೆಂಗಿನಕಾಯಿನ ಅಂದರೆ ಒಂದು ಹೋಳು ಇರುತ್ತಲ್ಲ, ಆ ಹೋಳು ತೆಂಗಿನಕಾಯಿನ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಒಂದೆರಡು ಸೌಟು ಒಗ್ಗರಣೆನ ಎತ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು, ಅದಕ್ಕೆ ಈರುಳ್ಳಿನ ಜಾಸ್ತಿ ಹಾಕ್ಕೊಬೇಕು ಅಂತ ಅಂದಿದ್ದು ನೋಡಿ. ಈ ರೀತಿ ನೀವು ಸಾಂಬಾರು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಎಲ್ಲರೂ ಇಷ್ಟಪಡ್ತಾರೆ. ಈಗ ಸಾಂಬಾರು ಕೂಡಿಸ್ಕೊಳ್ಳೋಣ. ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ ನೋಡಿ, ಒಂದು ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಇದು 1 ವರ್ಷ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಅದೇ ಕಲರ್ ಇದೆ, ಎಷ್ಟು ಚೆನ್ನಾಗಿದೆಯಲ್ಲ. ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನಾವು ಊರಿಂದ ಜಾಸ್ತಿ ಹುಣ್ಸೆಹಣ್ಣು ತೊಗೊಂಬಂದಿರ್ತೀವಲ್ಲ, ಒಂದು 3ರಿಂದ 4 ಕೆಜಿನ ಫ್ರಿಡ್ಜಲ್ಲಿ ಇಟ್ಬಿಟ್ಟು, ಇನ್ನು ಉಳಿದಿದ್ದು ಹುಣ್ಸೆಹಣ್ಣು ಹೊರಗಡೆ ಇರುತ್ತಲ್ಲ, ಅದನ್ನು ಮೊದಲು ಯೂಸ್ ಮಾಡೋದ್ರಿಂದ, ಆಮೇಲೆ ನಾವು ಫ್ರಿಡ್ಜಿಂದ ಹುಣ್ಸೆಹಣ್ಣು ತೊಗೊಂಬಂದು ಯೂಸ್ ಮಾಡೋದ್ರಿಂದ ತುಂಬಾ ಹುಣ್ಸೆಹಣ್ಣು ಇದೇ ಕಲರಾಗಿರುತ್ತೆ ಫ್ರೆಂಡ್ಸ್. ಮಿಕ್ಸಿ ಜಾರ್ಗೆ ಧನ್ಯ ಪುಡಿ ಮತ್ತು ಖಾರದ ಪುಡಿನ ಸೇರಿಸ್ಬಿಟ್ಟು ರುಬ್ಬೋದಕ್ಕೆ ಸಹಾಯ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಕುಕ್ಕರ್ ಕೂಗಿ ಆರಿದೆ ನೋಡಿ. ಈ ಸಮಯದಲ್ಲಿ ಮುಚ್ಚಳನ ತೆಗೆದುಬಿಟ್ಟು ಈಗ ಈ ಎರಡನ್ನೂ ಸಪ್ರೇಟ್ ಮಾಡಬೇಕು. ನೀರು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಈ ಜಾಲರದ ಮೂಲಕ ಬಸ್ಕೊಳೋದ್ರಿಂದ ನಾವು ತುಂಬಾ ಬೇಗ ಸಪ್ರೇಟ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಪ್ಲೇಟ್ ಇಟ್ಕೊಂಡು ಬಸಿತಾ ಇದ್ದರೆ ಕೈ ಮೇಲೆಲ್ಲನ ಬರೋ ಚಾನ್ಸ್ ಇರುತ್ತೆ ನೋಡಿ. ಈ ಸೊಪ್ಪಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೋಡಿ, ಹೀಗೆ ಅದ್ಮುತ್ತಾ ಇದ್ದರೆ ಒಂದು ಸ್ವಲ್ಪ ನೀರಿರೋದೆಲ್ಲನ ಕೆಳಗಡೆ ಇಳ್ಕೊಳ್ಳುತ್ತೆ ನೋಡಿ. ಎಷ್ಟು ನೀಟಾಗಿ ಎಷ್ಟು ಬೇಕೋ ಅಷ್ಟು ನೀರಿದೆ ಈ ಸಮಯದಲ್ಲಿ. ಈಗ ಒಗ್ಗರಣೆಗೆ ಈ ಕಾಳನ್ನು ಸೇರ್ಸೋಣ. ಸೊಪ್ಪು ಮತ್ತು ಕಾಳನ್ನು ಒಗ್ಗರಣೆಗೆ ಸೇರಿಸ್ಬಿಟ್ಟು 1-2 ನಿಮಿಷ ನಾವು ಒಗ್ಗರಣೆ ಹತ್ತೋವರೆಗೂ ಕಾಳಿಗೆ ಬಾಡಿಸ್ಕೊಬೇಕಾಗುತ್ತೆ. ಹೀಗೆ ಮಿಕ್ಸ್ ಮಾಡಿಬಿಟ್ಟು ಬಾಡಿಸ್ಕೊಳೋದ್ರಿಂದ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಕಾಳು. ಒಗ್ಗರಣೆ ಹತ್ತೋವರೆಗೂ ಸೊಪ್ಪು ಮತ್ತು ಕಾಳಿಗೆ ಒಗ್ಗರಣೆ ಹತ್ತೋವರೆಗೂ ನಾವು 1-2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಬೇಕಾಗುತ್ತೆ. ಈಗ ಬಸ್ಸಾರಿನ ಕಾಳು ರೆಡಿಯಾಗಿದೆ. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ತುಂಬ ಟೇಸ್ಟಿಯಾದ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ. ಈ ಸಮಯದಲ್ಲಿ ಅಂದರೆ ಬೇಸಿಗೆ ಕಾಲ ಆಗಿರೋದ್ರಿಂದ ಸೊಪ್ಪನ್ನು ಜಾಸ್ತಿ ಈಗ ಉಪಯೋಗ ಮಾಡ್ಕೊಬೇಕಾಗುತ್ತೆ ನಾವು. ಎಲ್ಲ ಸಾಂಬಾರುಗಳಲ್ಲೂ ಮತ್ತು ಬಸ್ಸಾರು ಮಾಡಬೇಕು, ಮಸಪ್ ಮಾಡಬೇಕಾದ್ರೆ ಎಲ್ಲನ ವಾರಕ್ಕೆ 1-2-3 ಸಲ ನಾವು ಸೊಪ್ಪನ್ನು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊಪ್ಪಿನ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ಈಗ ಸಾಂಬಾರನ್ನ ಕೂಡಿಸ್ಕೊಳ್ಳೋಣ. ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಳ್ಳಿ, ನಾನು ಹಾಗೇ ಬಾಡಿಸ್ಕೊತಾ ಇದ್ದೀನಿ. ಏಕೆಂದರೆ ಒಗ್ಗರಣೆ ಹಾಕಿರೋದ ಈರುಳ್ಳಿನ ಉಪಯೋಗ ಮಾಡಿರೋದ್ರಿಂದ ಎಲ್ಲ ಎಣ್ಣೆ ಎಲ್ಲ ಅದರೊಳಗೆ ಇರುತ್ತೆ. ಹಾಗಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ನಾನು ಒಂದು ಸ್ವಲ್ಪ ಖಾರನ ನೀರು ಹಾಕ್ದಲೇ ಬಾಡಿಸ್ಕೊತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅದನ್ನು ಸೇರಿಸ್ಬಿಟ್ಟು 1 ನಿಮಿಷ ಸಣ್ಣ ಉರಿಲಿ ನಾವು ಕುದಿಸ್ಕೊಬೇಕಾಗುತ್ತೆ. ಈಗ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಸ್ಸಾರು. ನೀವೊಂದು ಸಲ ಫ್ರೆಂಡ್ಸ್ ಇದೇ ರೀತಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಒಂದು ಸ್ವಲ್ಪ ಆರ್ತಾ ಇರುತ್ತೆ, ಹಾಗಾಗಿ ಪ್ಲೇಟನ್ನು ಮುಚ್ಚಿಬಿಟ್ಟು 1 ನಿಮಿಷ ಸಾಕು. 1 ನಿಮಿಷ 2 ನಿಮಿಷ ನಾವು ಸಣ್ಣ ಉರಿಲಿ ಕುದಿಸ್ಕೊಬೇಕಾಗುತ್ತೆ ನೋಡಿ. ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಪ್ಲೇಟನ್ನು ತೆಗೆದುಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಸೊಪ್ಪು ಬೇಯಿಸಿರೋ ನೀರನ್ನು ಅಂದರೆ ಸೊಪ್ಪು ನೀರನ್ನು ಸೇರಿಸ್ಕೊಬೇಕಾಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನ ಮಾಡ್ಕೊಬೇಕಾಗುತ್ತೆ ನೋಡಿಕೊಂಡು. ನಾವು ಇನ್ನೂ ಬೇಕು ಅಂತಂದರೆ ಈಗ ಮಿಕ್ಸಿ ಜಾರನ್ನ ಎಲ್ಲ ತೊಳೆದ್ಬಿಟ್ಟು ಎಲ್ಲನ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಾಂಬಾರಾಗುತ್ತೆ ನೋಡಿ. ಈಗ ಕುದೀತಾ ಇದೆ. ನಾವು ಸೊಪ್ಪು ಬೇಳೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ನಿಮಗೆ ಬೇಕು ಇನ್ನೊಂದು ಸ್ವಲ್ಪ ಅಂದರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ 1-2-3 ನಿಮಿಷ ಕುದಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದ ಸಾಂಬಾರು ರೆಡಿಯಾಗುತ್ತೆ ಫ್ರೆಂಡ್ಸ್. ಮತ್ತು ಬಸ್ಸಾರು ಜಾಸ್ತಿ ಬೇಗ ಉಕ್ಬಿಡುತ್ತೆ, ಹಾಗಾಗಿ ನೋಡಿಕೊಂಡು ನಾವು ಯಾವುದೇ ಕಾರಣಕ್ಕೂ ಉಕ್ಕಿಸ್ಬಾರ್ದು. ಸಾಂಬಾರು ಉಕ್ಕಿದ್ರೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಸಾಂಬಾರು. ಈಗ ಸಾಂಬಾರು ರೆಡಿ ಆಯಿತು. ಒಂದು ಮುದ್ದೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಒಂದು ಮುದ್ದೆ ಮಾಡೋದಕ್ಕೆ ನಾನು ಒಂದು ಸಣ್ಣ ಕುಕ್ಕರ್ ಇಟ್ಟಿದ್ದೀನಿ. ಇದು 1 ಲೀಟ್ರ್ ಕುಕ್ಕರು. 200 ಗ್ರಾಮ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಇದು ಈ ಗ್ಲಾಸಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಮೆಜರ್ಮೆಂಟ್ ಇಲ್ದಲೇ ಹಾಗೇ ಮಾಡ್ಕೊತೀವಿ ಕಣ್ಣು ಅಳತೆಯಲ್ಲಿ. ಈ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಕುದಿ ಬರೋದಕ್ಕೆ ರಾಗಿ ಪೌಡ್ರನ್ನ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಹಾಗೇ ಸೇರಿಸ್ಕೊಬೋದು, ಒಂದು ಸ್ವಲ್ಪ ಇಲ್ಲಾಂತಂದರೆ ನೀರಲ್ಲಿ ಕಲಿಸ್ಬಿಟ್ಟು ಅದನ್ನು ಹಾಕ್ಕೊಬೋದು. ಈಗ ಕುದಿ ಬಂದಿದೆ ನೋಡಿ ಫ್ರೆಂಡ್ಸ್. ಒಂದು 100 ಗ್ರಾಮು ರಾಗಿ ಪೌಡ್ರನ್ನ ಸೇರಿಸ್ಬಿಟ್ಟು ನಿಧಾನ ಉರಿಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಉರಿ ಜಾಸ್ತಿ ಇಟ್ಕೊಬಾರ್ದು, ಆದಷ್ಟು ಸಿಮ್ಮಲ್ಲೇ ಬೇಯೋದ್ರಿಂದ ತುಂಬ ಚೆನ್ನಾಗಿ ಮುದ್ದೆ ಎಲ್ಲನ ಬೇಯುತ್ತೆ ನೋಡಿ. ಈಗ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಮುದ್ದೆ ಒಂದು ಸ್ವಲ್ಪ ಜಾಸ್ತಿ ಸ್ಮೂತಾಗಿದೆ. ಒಂದು ಸ್ವಲ್ಪ ಗಟ್ಟಿ ಬರಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸ್ಕೊಬೇಕಾಗುತ್ತೆ ನೋಡಿ. ಈ ಸಮಯದಲ್ಲಿ ನಾವು ಜಾಸ್ತಿ ತಿರುಗಬಾರ್ದು.
ಒಂದು 2 ನಿಮಿಷ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ನಾನು ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸ್ಬಿಟ್ಟು ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಮುದ್ದೆ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಈ ರೀತಿ ಬೇಯೋದ್ರಿಂದ ತುಂಬ ಚೆನ್ನಾಗಿ ಒಳಗಡೆನೇ ಎಲ್ಲನ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಸಮಯದಲ್ಲಿ ಪ್ಲೇಟನ್ನು ತೆಗೆದುಬಿಟ್ಟು ನಿಧಾನವಾಗಿ ನಾದ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇದೆ ಮುದ್ದೆ ಎಷ್ಟು ಗಟ್ಟಿ ಇದೆ ಅಂತಂದ್ಬಿಟ್ಟು. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವಾಗೂ ಇಲ್ಲ. ನಾವು ಮುದ್ದೆನ ಇಷ್ಟು ಹದದಲ್ಲೇ ಮಾಡೋದು. ತುಂಬ ಗಟ್ಟಿಯಾಗಿ ಮಾಡಿದ್ರೆ ಮತ್ತು ಆರಾದಮೇಲೆ ಇನ್ನೂ ಗಟ್ಟಿಯಾಗಿ ಹೋಗುತ್ತೆ, ಮತ್ತು ತೆಳುವಾಗಿದ್ದರೆ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಆವಾಗಲೇ ಮಾಡಿಬಿಟ್ಟು ಊಟ ಮಾಡೋದ್ರಿಂದ ಇಷ್ಟು ಹದದಲ್ಲಿ ಇದ್ದರೆ ಸಾಕು. ನಾವು ಆವಾಗಲೇ ಮುದ್ದೆ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಮುದ್ದೆನ ಊಟ ಮಾಡ್ತೀವಿ. ಒಂದು 2ರಿಂದ 3 ಅವರು ಮುದ್ದೆ ಮಾಡಾದಮೇಲೆ ಊಟ ಮಾಡ್ತೀವಿ ಅಂತ ಅನ್ನೋರು ಒಂದು ಸ್ವಲ್ಪ ಬೆಣ್ಣೆ ಇಲ್ಲಾಂದರೆ ತುಪ್ಪ ಇಲ್ಲಾಂದರೆ ಒಂದು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನು ಎಣ್ಣೆನ ಹಾಕೋದ್ರಿಂದ ಮತ್ತು ಮುದ್ದೆ ಮಾಡಿರೋದು 2-3 ಗಂಟೆ ಆದ್ರೂ ಗಟ್ಟಿ ಆಗೋದಿಲ್ಲ. ನಾವು ಯಾವ ಹದದಲ್ಲಿ ಮಾಡಿರ್ತೀವೋ ಅದೇ ಹದದಲ್ಲಿರುತ್ತೆ. ಬೇಕು ಅಂದರೆ ನೀವು ರುಚಿಗೂ ಸಹ ಬೇಕು ಅಂದರೆ ಬೆಣ್ಣೆ ಹಾಕೊಬೋದು. ನಾವು ಆವಾಗಲೇ ಮಾಡಿಬಿಟ್ಟು ಆವಾಗಲೇ ಊಟ ಮಾಡೋದ್ರಿಂದ ನಾವೇನು ಬೆಣ್ಣೆ ಆಗಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಕೊಳೋದಿಲ್ಲ. ನೋಡಿ, ಇನ್ನೊಂದು ಸಲ ಬೇಯೋದಕ್ಕಿಟ್ಟಿದ್ದೆ. ಪ್ಲೇಟ್ ಮುಚ್ಚಿಬಿಟ್ಟು ಮುದ್ದೆನ ಇದೇ ರೀತಿ ಒಂದು 2 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಮತ್ತು ಒಂದು 2 ನಿಮಿಷ ನಾದ್ಕೊಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸ್ಮೂತಾಗಿ ನಾವು ಮುದ್ದೆನ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಇಷ್ಟು ಸುಲಭವಾಗಿ ಮುದ್ದೆನ ಮಾಡೋದಕ್ಕೆ ಬರ್ದಿಲ್ದರೂ ಸಹ ಈ ವಿಡಿಯೋ ನೋಡಿಬಿಟ್ಟು ಮಾಡ್ಕೊಬೋದು. ನೋಡಿ, ನೋಡಿದ್ರೆ ಗೊತ್ತಾಗ್ತಾ ಇದೆ ಮುದ್ದೆ ಒಂದು ಹದವಾಗಿ ಬಂದಿದೆ ಮತ್ತು ತಳ ಎಲ್ಲ ಬಿಟ್ಕೊತಾ ಇದೆ. ನೋಡಿ ಫ್ರೆಂಡ್ಸ್, ಹದವಾಗಿ ಬಂದಿದೆ. ಒಂದು ಮುದ್ದೆನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಈಗ ಮುದ್ದೆ ನಮಗೆ ಸರಿಯಾಗಿ ಹದದಲ್ಲಿ ಬಂದಿದೆ ಅಂತಂದ್ಬಿಟ್ಟು ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ, ಕೈಗೆ ಒಂದು ಸ್ವಲ್ಪ ನೀರು ಅದ್ಕೊಂಡು ಚೆಕ್ ಮಾಡಿದ್ರೆ ಕೈಗೇನೂ ಅಂಟ್ಕೊಳೋದಿಲ್ಲ, ಅಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ಕಟ್ಕೊಬೋದು ಮುದ್ದೆನ. ಒಂದೇ ಸಲ ತೆಗೆದ್ಬಿಟ್ಟು ನಾನು ಮುದ್ದೆನ ಕಟ್ಕೊತೀನಿ. ಪ್ಲೇಟಲ್ಲೂ ಕಟ್ಕೊಬೋದು, ಇಲ್ಲಾಂದರೆ ಒಂದು ತಟ್ಟೆಯಲ್ಲಿ ಊಟ ಮಾಡ್ತೀವಲ್ಲ ಆ ತಟ್ಟೆಯಲ್ಲೂ ಕಟ್ಕೊಬೋದು. ನಾನು ತರಕಾರಿ ಮನೆ ಇದೆಯಲ್ಲ ಅದರೊಳಗೆ ಕಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕುಕ್ಕರಲ್ಲಿರೋ ಮುದ್ದೆನೆಲ್ಲನ ಇವಾಗ ತೆಗೆದ್ಬಿಟ್ಟು ನಾನು ಈ ಮಣೆ ಮೇಲೆ ಹಾಕ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಮುದ್ದೆ ಕಟ್ಕೊಬೇಕು ಅಂತಂದರೆ 2 ಮುದ್ದೆನ ಮಾಡ್ಕೊಬೋದು, ಇಲ್ಲ ಅಂತಂದರೆ ಒಂದೇ ಮುದ್ದೆನ ಮಾಡ್ಕೊಂಡು ಊಟ ಮಾಡ್ಬೋದು. ಹಳ್ಳಿಯವರಾದರೆ ಇಷ್ಟು ಮುದ್ದೆನ ಒಂದೇ ಮುದ್ದೆ ಮಾಡಿಬಿಟ್ಟು ಊಟ ಮಾಡ್ತಾರೆ. ನೋಡಿ, ಈಗ ನಾನು 1.5 ಮುದ್ದೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಈ ರೀತಿ ಕಟ್ಕೊಬೋದು. ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಬಸ್ಸಾರು ಮತ್ತು ಮುದ್ದೆಯ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇವತ್ತು ನಾನು ಮಾಡಿರೋ ಬಸ್ಸಾರು ಮತ್ತು ಮುದ್ದೆಯ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಬೆಂಬಲವನ್ನು ಕೊಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ನಿಮ್ಗೆ ಗೊತ್ತಿರೋರಿಗೆ ಮತ್ತು ನಿಮ್ಮ ಹಿತೈಷಿಗಳಿಗೆ, ನಿಮ್ಮ ಫ್ರೆಂಡುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೆ ಮುದ್ದೆ ಮಾಡೋದಕ್ಕೆ ಮತ್ತು ಬಸ್ಸಾರು ಮಾಡೋದಕ್ಕೆ ಬರೋದಿಲ್ವೋ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಮುದ್ದೆ ತಪ್ಪಲೆನ ಖಾಲಿ ಬಿಡಬಾರ್ದು ಅಂತ ಅಂದ್ಬಿಟ್ಟು ಶಾಸ್ತ್ರದಲ್ಲಿ ಇದೆ. ಹಾಗಾಗಿ ನಾವು ಮುದ್ದೆಯನ್ನು ಒಂದು ಸ್ವಲ್ಪನ ಮುರಿದ್ಬಿಟ್ಟು ಅದಕ್ಕೆ ಹಾಕ್ತೀವಿ, ಹಾಗಾಗಿ ಖಾಲಿ ಇರೋದಿಲ್ಲ. ಫ್ರೆಂಡ್ಸ್, ನೋಡಿ, ಮುದ್ದೆ ರೆಡಿ ಆಯಿತು, ಬಸ್ಸಾರೂ ಸಹ ರೆಡಿ ಆಯಿತು. ಇವತ್ತು ಕರ್ನಾಟಕದ ಸ್ಪೆಷಲ್ ಫುಡ್ಡಾದ ರಾಗಿ ಮುದ್ದೆ ಮತ್ತು ಬಸ್ಸಾರನ್ನು ಈ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ತುಂಬ ಸಿಂಪಲ್ಲಾಗಿ ಸರಳವಾಗಿ ಮಾಡ್ಕೊಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಯಾವ ರೀತಿ ಈ ಸಾಂಬಾರು ಮತ್ತು ಮುದ್ದೆ ಮಾಡಿದ ವಿಡಿಯೋ ಇತ್ತು ಅಂತ ಅಂದ್ಬಿಟ್ಟು. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು.